ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು, ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಆಯ್ತಪ್ಪ. ಬಡ್ತಿಲಿ ಮೀಸಲಾತಿ ಏನ್ರಿ ಪ್ರೊಫೆಸರ್? ಬಡ್ತಿಯಲ್ಲಿ ಮೀಸಲಾತಿ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ಕೋರ್ಟ್ನವರು ಹೊಡೆದಾಕಿದ ಮೇಲೆ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ರತ್ನಪ್ರಭಾ ಆಮೇಲೆ ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇರುವಾಗ ಅವಳ ಅಧ್ಯಕ್ಷದಲ್ಲಿ ಒಂದು ವರದಿ ತರಿಸ್ಕೊಂಡು ಆ ವರದಿನ ಒಪ್ಕೊಂಡು ಕಾನೂನು ಮಾಡಿ, ಆ ಕಾನೂನು ಚಾಲೆಂಜ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ, ಅಲ್ಲಿ ನಮ್ಮ ಪರ ಆಯಿತು. ಮತ್ತೆ ಬಡ್ತಿಲಿ ಮೀಸಲಾತಿನ ನಾವು ಮಾಡೋದು, ಅದ್ಯಾಕೆ ಬೇರೆ ರಾಜ್ಯದಲ್ಲಿ ಮಾಡಲಿಲ್ಲ? ಬೇರೆ ರಾಜ್ಯದಲ್ಲಿ ಇದೆಯೇನ್ರಿ ಬಡ್ತಿ ಮೀಸಲಾತಿ? ಇದೆಯಾ ಕರಿಯೋಣ? ಅದೇ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡಕ್ಕಾಯ್ತು? ನೀವು ಇವೆಲ್ಲ ಮರ್ತ್ಬಿಟ್ರೆ ಏನ್ ಮಾಡೋದು? ನನಗೆ ಧಿಕ್ಕಾರ ಕೂಗಿರೋರು ಎಷ್ಟು ಜನ ಇದ್ದೀರಿ? ಒಳ ಮೀಸಲಾತಿ ಮಾಡೋವರಿಗೆ ಕೇಳಪ್ಪ, ಅಲ್ಲಿ ಪತ್ರಿಕೆ ತೋರಿಸ್ಲಾ? ನೋವನ್ನ ತಡೆಯಲಾರದೆ ಕೂಗಿದೀವಿ, ಅಡ್ಮಿಟ್ ಮಾಡ್ಕೊತಾ ಇದ್ದೀವಿ. ನೋವನ್ನ ತಡೆಯಲಾರದೆ ಕೂಗಿದೀವಿ. ನೋವು ಬಂದಾಗ ಏನಾದ್ರು ಅಂತೀರಿ ಸರ್? ನಿಮ್ಮಿಂದನೇ ಸಾಧ್ಯ ಅಂತಾನೆ ಬೈದಿರೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗೊತ್ತಿದ್ಯೇನೋ ಗೊತ್ತಿಲ್ದೇನೋ ಮಾಡಿರ್ಬೋದು. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಯಾರು ನಿಮ್ ಪರ ಇದ್ದಾರೆ, ಯಾರು ನಿಮ್ ವಿರೋಧ ಇದ್ದಾರೆ ಅಂತ ಸರಿಯಾದ ರೀತಿಯಲ್ಲಿ ಗುರುತಿಸ್ಬೇಕು. ಅವರಿಗೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ? ಇಲ್ಲದೆ ಹೋದ್ರೆ ಪ್ರಯೋಜನ ಆಗಲಿಲ್ಲ. ಈಗ ನರೇಂದ್ರ ಮೋದಿ ಅವರು ಹ್ಯಾಕ್ ಮಾಡಿಲ್ಲ? ಕಾಳಜಿ ಇಲ್ಲ. ನಿಜ, ನೀವು ರಾಜಕೀಯ ಮಾತಾಡಬಾರ್ದು ಅಂತ ಇದ್ದೀನಿ. ಅವ್ರ ವಿರೋಧ ಇದ್ದಾರೆ ಬಿಜೆಪಿ ಅವರ ಮನುವಾದಿಗಳು. ಅವರು ವಿರೋಧ ಇದ್ದಾರೆ. ಹಿಂಗೆ ಮುಂದುವರಿಬೇಕು.